ಎಲ್ಲರಿಗೂ ಕೂಡ ನಮಸ್ಕಾರ. ಭಾರತದ ಪ್ರಮುಖ ಅಣೆಕಟ್ಟಿನೊಳಗಡೆ ಹೀರಾಕುಡ್ ಅಣೆಕಟ್ಟು. ಈ ಹೀರಾಕುಡ್ ಅಣೆಕಟ್ಟು ಅತಿ ಉದ್ದವಾದಂಥ ಅಣೆಕಟ್ಟು ಅಂತ ಹೇಳ್ಬೋದು. ಆಮೇಲೆ ಯಾವ ನದಿಗೆ ಕಟ್ಟಲಾಗಿದೆ ಅಂತಂದ್ರೆ ಮಹಾನದಿಗೆ ಈ ಅಣೆಕಟ್ಟನ್ನು ಕಟ್ಟಲಾಗಿದೆ. ಯಾವ ರಾಜ್ಯದೊಳಗಡೆ ಇದೆ ಅಂತಂದರೆ ಒಡಿಶಾ ರಾಜ್ಯದೊಳಗಡೆ ಹೀರಾಕುಡ್ ಅಣೆಕಟ್ಟು ಇದೆ. ಇದರ ಉದ್ದವನ್ನು ನೋಡಿದಾಗ 25.8 ಕಿಲೋಮೀಟರ್ ಉದ್ದವನ್ನು ನಾವು ನೋಡ್ತೀವಿ. ಅದೇ ರೀತಿ ಒಳಗಡೆ ಯಾವ ವರ್ಷ ಪೂರ್ಣಗೊಂಡಿದೆ ಅಂತಂದರೆ 1993 ಒಳಗಡೆ ಈ ಒಂದು ಹೀರಾಕುಡ್ ಅಣೆಕಟ್ಟು ಪೂರ್ಣಗೊಂಡಿದೆ. ಅದೇ ರೀತಿ ಒಳಗಡೆ ತೆಹರಿ ಅಣೆಕಟ್ಟು ಅಂತ ನಾವು ನೋಡ್ಬೋದು. ಭಾರತದ ಅತಿ ಎತ್ತರವಾದಂಥ ಅಣೆಕಟ್ಟು ಯಾವುದು ಅಂತಂದರೆ ತೆಹರಿ ಅಣೆಕಟ್ಟು. ಯಾವ ನದಿಗೆ ಅಂತಂದರೆ ಭಾಗೀರಥಿ ನದಿಗೆ ತೆಹರಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಯಾವ ರಾಜ್ಯದೊಳಗಡೆ ಇದೆ ಅಂತಂದರೆ ಉತ್ತರಾಖಂಡ್ ರಾಜ್ಯದೊಳಗಡೆ ಇದೆ. ಇದರ ಎತ್ತರವನ್ನು ನಾವು ನೋಡಿದಾಗ ಸುಮಾರು 855 ಅಡಿ ಉದ್ದವನ್ನು ಎತ್ತರವನ್ನು ನಾವು ನೋಡ್ತೀವಿ. ಇದು ಯಾವಾಗ ಪೂರ್ಣಗೊಂಡಿದೆ ಅಂತಂದರೆ 2006 ಒಳಗಡೆ ಇದು ಪೂರ್ಣಗೊಂಡಿದೆ. ಇದು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದಂಥ ವಿಚಾರವಾಗಿದೆ. ಹೀಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಉಪಯುಕ್ತ ಮಾಹಿತಿಗಳಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ.